ಆ ಸಮಯದಲ್ಲಿ ಕಂಬ್ಯಾರ ಹಟ್ಟಿಯು ತಗದಗನೆ ಉರಿಯುತ್ತಿರುವಾಗ ಕಂಬ್ಯಾರ ಗೊಲ್ಲರ ಹಟ್ಟಿಯಲ್ಲಿ ಇದ್ದ ಜುಂಜಪ್ಪನ ತಂಗಿ ಮಾರಕ್ಕ ತುಂಡು ಗರ್ಭಿಣಿ ಆಗಿರುವ ಮಾರಕ್ಕ ಹೊರಬಂದು ನೋಡುತ್ತಾಳೆ. ಕಂಬ್ಯಾರ ಗೊಲ್ಲರ ಹಟ್ಟಿ ತಗದಗನೆ ಬೆಂಕಿ ಹತ್ತಿ ಉರಿಯುತ್ತಿದೆ, ಏಣಗಳ ಸಾರು ಕಾಣುತ್ತಿದೆ. ಬನನೊಂದ ಮಾರಕ್ಕ ಅಣ್ಣ ಎಂದು ಕೂಗಿದಳು. ನನಗೆ ಯಾರಣ್ಣ ದಿಕ್ಕು, ನನ್ನನ್ನು ಉಳಿಸಣ್ಣ, ಕಂಬ್ಯಾರ ಗೊಲ್ಲರ ಹಟ್ಟಿ ಸರ್ವನಾಶವಾಗಿ ಹೋಯ್ತಲ್ಲಣ್ಣ ಅಂತ ಹೇಳಿ ಮಾರಕ್ಕ ಕೂಗಿದಳು. ತಂಗಿಯ ಧ್ವನಿಯನ್ನು ಕೇಳಿದ ಜುಂಜಪ್ಪನಿಗೆ ಮರುಕುಂಟಾಯಿತು. ಕೊಟ್ಟೆಣ್ಣು ಕುಲಕ್ಕೆ ಹೊರಗೆಂದರೂ ಕಳ್ಳು ಬಾಧಿಸೇ ಬಿಡದು. ಆ ಸಮಯಕ್ಕೆ ಸರಿವಾಗಿ ಈರಜುಂಜಪ್ಪ ಆಕಾಶದಲ್ಲಿ ನಿಂತು ತಂಗಿಗೆ ಹೇಳುತ್ತಿದ್ದಾನೆ, ತಂಗಿ ಹೆದರಬೇಡ, ನನ್ನ ನಾಶಕ್ಕೆ ಗುರಿಯಾದವರನ್ನ ಸರ್ವನಾಶ ಮಾಡಿದ್ದೇನೆ. ನಿನ್ನ ಹೊಟ್ಟೆಯಲ್ಲಿರುವ ಶಿಶುವು ನಿನ್ನ ವಂಶ ಉದ್ಧಾರಕನಾಗಲಿ. ನನ್ನ ಕುಲಕ್ಕಿಂತ ನನ್ನ ವಂಶಕ್ಕಿಂತ ನಿನ್ನ ಕುಲ ನಿನ್ನ ವಂಶ 100 ಮಡಿಯಾಗಿ ಬೆಳೆಯಲಿ, ಅಭಿವೃದ್ಧಿಯನ್ನ ಪಡೆಯಲಿ ಎಂದು ಆಶೀರ್ವಾದ ಮಾಡಿ ಆಕಾಶದಲ್ಲಿ ಅಂತರ್ಧನಾದ. ಇತ್ತ ಕಂಬ್ಯಾರ ಗೊಲ್ಲರ ಹಟ್ಟಿ ಸ್ಮಶಾನವಾಗಿದೆ. ಕಂಬ್ಯಾರ ಗೊಲ್ಲರು ಸರ್ವನಾಶವಾಗಿದ್ದಾರೆ. ಈರಜುಂಜಪ್ಪನಿಗೆ ಮದ್ದೆಟ್ಟವರ ಹುಟ್ಟು ಹಡಗಿದೆ. ಇದನ್ನು ಕಂಡ ಜನರು ಕಣ್ಣೀರಿನಲ್ಲಿ ಕೈ ತೊಳೆದರು. ಮಹಾಪುರುಷ, ಸತ್ಪುರುಷ, ದೈವ ಪುರುಷನೆಂದು ಖ್ಯಾತಿ ಪಡೆಯಿತು. ಈರಜುಂಜಪ್ಪನ ಸಾಹಸ ಇಡೀ ರಾಜ್ಯದಲ್ಲಿ ಹರಡಿದೆ. ಎಲ್ಲೆಡೆಯಲ್ಲೂ ಜುಂಜಪ್ಪನ ಸ್ಮರಣೆ ಮಾಡಪಡಲಿದ್ದಾರೆ. ಸತ್ತ ಸಮಾಧಿಯಲ್ಲಿದ್ದ ಜುಂಜಪ್ಪ ಆಕಾಶದಲ್ಲಿ ನಿಂತು ಬಿಡಿದಿರುವ ದೃಶ್ಯ ಭಯಂಕರವಾಗಿ. ಇದನ್ನು ಕಂಡ ಜನಸ್ತೋಮ ಭಯ ಭಕ್ತಿಯನ್ನ ಮೂಡಿಸಿಕೊಂಡು ಭಗವಂತನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ತೋರಿಸಿಕೊಂಡು ಜುಂಜಪ್ಪನಿಗೋಸ್ಕರ ದೇವಾಲಯಗಳನ್ನು ನಿರ್ಮಿಸಿ ಗುಡಿ ಗೋಪುರಗಳನ್ನು ಕಟ್ಟಿಸಿ ಜುಂಜಪ್ಪನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಮಾಡಿದ ಪಾಪ ಕರ್ಮಗಳಲ್ಲಿ ಕಳೆದುಕೊಳ್ಳುವ ಸಲುವಾಗಿ ದಿನನಿತ್ಯ ಜುಂಜಪ್ಪನ ಸೇವೆಯನ್ನು ಮಾಡಲು ಪ್ರಾರಂಭ ಮಾಡಿದರು. ಜುಂಜಪ್ಪ ನಡೆದು ಬಂದ ದಾರಿಯಲ್ಲಿ, ಹೆಜ್ಜೆ ಇಟ್ಟ ದಾರಿಯಲ್ಲಿ, ಮಲಗಿದ್ದ ದಾರಿಯಲ್ಲಿ, ಗೋವುಗಳನ್ನು ಕಾದಂತ ಕಾಡುಗಳಲ್ಲಿ, ಅಲದಾಡಿ ಸುತ್ತಾಡಿ ಬಂದಂತ ಪ್ರದೇಶಗಳಲ್ಲೆಲ್ಲ ಭಕ್ತರು ಹೆಚ್ಚಿಕೊಂಡಿದ್ದಾರೆ. ಜುಂಜಪ್ಪನ ಸ್ಮರಣೆಗಾಗಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ದಿನನಿತ್ಯ ಪೂಜೆಯನ್ನು ಮಾಡಿ ಜುಂಜಪ್ಪನ ಸೇವೆಗೆ ಕರುಣೆಗೆ ಪಾತ್ರರಾಗಿದ್ದಾರೆ. ಈ ಕಥಾ ಸಂಕಲನ ಮಾನವರಲ್ಲಿ ಜಾಗೃತಿ ಮೂಡಿಸಿ ಪರಿಪೂರ್ಣತೆ ಪಡೆದುಕೊಳ್ಳಲು ಸಹಕರಿಸುತ್ತದೆ. ಮನುಕುಲ ಹಾಗೂ ಪ್ರಾಣಿ ಸಂಕುಲದಲ್ಲಿ ದ್ವೇಷ, ಅಸೂಯೆ, ಮಾತ್ಸರಗಳು, ಹೊಟ್ಟೆ ಕಿಚ್ಚು ಮನೆ ಮಾಡಿಕೊಂಡು ನಾಶ ಮಾಡುತ್ತೆ ಎಂಬುದನ್ನ ಈ ಚರಿತ್ರೆಯು ಬಿಂಬಿಸುತ್ತದೆ. ಶ್ರೀ ಜುಂಜಪ್ಪನ ಚರಿತ್ರೆಯನ್ನು ಬರೆಯಲು ಸಹಕರಿಸಿ ಉತ್ತೇಜನ ನೀಡಿದವರನ್ನ ಸ್ಮರಿಸಿಕೊಳ್ಳುವುದು ನನ್ನ ಕರ್ತವ್ಯವಾಗಿರುತ್ತದೆ. ಅವರಿಗೆ ಈ ಮೂಲಕ ಕೃತಜ್ಞತೆಗಳನ್ನ ಸಮರ್ಪಿಸುತ್ತೇನೆ. ದೈವ ಸ್ವರೂಪಿಗಳಾದ ನನ್ನ ಮಾತಾ ಪಿತೃಗಳಾದ ದಿವಂಗತ R.M. ಸಿದ್ಲಿಂಗಪ್ಪ ಮತ್ತು ನನ್ನ ತಾಯಿ ದಿವಂಗತ ಶ್ರೀಮತಿ ಗಂಗಮ್ಮನವರ ಪಾದ ಕಮಲಗಳಲ್ಲಿ ಕೃತಿಯನ್ನು ಸಮರ್ಪಿಸುತ್ತೇನೆ. ಈ ಕಥಾ ಸಂಕಲನ ಹೊರಬರಲು ಪೂರಕ ವಾತಾವರಣವನ್ನು ಕಲ್ಪಿಸಿದ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿಯ ಹಳೆ ಹಟ್ಟಿಯ ಜುಂಜಪ್ಪನ ಪೂಜಾರಿ ಚಿಕ್ಕಜುಜ್ಜಯ್ಯ, ಅದೇ ಗ್ರಾಮದ ಸಣ್ಣಯ್ಯ ಮತ್ತು ರಂಗನಾಥಪುರದ ಗ್ರಾಮದ ಪೂಜಾರಿ ಬಾಣಯ್ಯ ಉತ್ತೇಜಿಸಿ ಪೂಜಾರಿ ಚಿಕ್ಕಜುಂಜಯ್ಯನ ಧರ್ಮಪತ್ನಿ ಶ್ರೀಮತಿ ತಿಮ್ಮಕ್ಕ, ಹೊಸಹಟ್ಟಿಯ ಶ್ರೀಮತಿ ಕೆಂಪಮ್ಮನವರ ಅವರು ಜುಂಜಪ್ಪನ ಮೇಲೆ ಹಾಡು
ಹೇಳಿರುವುದೇ ಈ ಕಥಾ ಸಂಕಲನವೆಂದು ಅವರಿಗೆ ಅಭಿನಂದಿಸುತ್ತೇನೆ. ನಾನು ಜುಂಜಪ್ಪನ ಪದಗಳನ್ನು ಆಲಿಸಿ ಪದಗಳಲ್ಲಿ ಅಡಕವಾಗಿರುವ ಅಂಶಗಳನ್ನು ಗಮನಿಸಿ ನನ್ನ ವಿವೇಚನೆಯನ್ನ ಬಳಸಿ ಶ್ರೀ ಜುಂಜಪ್ಪನ ಚರಿತ್ರೆಯನ್ನು ಬರೆದು ಓದುಗರ ಮುಂದಿಡಲು ಉತ್ತೇಜನ ನೀಡಿದ ಮಾರಿಕಣಿವೆ ಅಮ್ಮನಟ್ಟಿಯ ಪೂಜಾರಿ ಬಡಪ್ಪನವರ ಮಗನಾದ ಶ್ರೀ ಕೆಂಗಪ್ಪನವರು ಹಾಗೂ ಅರಸೀಕೆರೆ ತಾಲೂಕು ಕಣಕಟ್ಟಿ ಹೋಬಳಿ ರಾಂಪುರದ ಗೊಂದರೆಟ್ಟಿಯಲ್ಲಿ ವಾಸವಾಗಿರುವ ದಿವಂಗತ ಪಟ್ಟದಲೆ ಖ್ಯಾತೆಯನ ಮಗನಾದ ಆರ್ ಕೆ ನಿಂಗಪ್ಪ, ದಿವಂಗತ ಆರ್ ಕೆ ನಿಂಗಪ್ಪನವರ ಮಗನಾದ ಆರ್ ಎನ್ ತಮ್ಮಯ್ಯನವರು ಹಾಗೂ ಅವನ ಧರ್ಮ ಪತ್ನಿ ಶ್ರೀಮತಿ ರಾಧಾರವರು ಸಹ ನನಗೆ ಉತ್ತೇಜನ ನೀಡಿರುತ್ತಾರೆ. ಅಲ್ಲದೆ ಅದೇ ರಾಂಪುರದ ಗೊಂದರಟ್ಟಿಯಲ್ಲಿ ವಾಸವಾಗಿರ್ತಕ್ಕಂಥ ಕಳ್ಳನಾಗನ ಮಗನಾದ ತಮ್ಮಯ್ಯ, ಅವನ ಪುತ್ರನಾದ ಶ್ರೀಯುತ ರಮೇಶ್ರವರು ಸಹ ಕೃತಿಯನ್ನು ಬರೆಯಲು ಸಹಕರಿಸಿರುವುದಕ್ಕೆ ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ನನ್ನ ಕಥಾ ಸಂಕಲನವನ್ನು ಸೊಗಸಾಗಿ ಯೂಟ್ಯೂಬಿನಲ್ಲಿ ಚಿತ್ರೀಕರಿಸಿದ ಚಿತ್ರಗ್ರಾಹಕರು, ಪ್ರಸಿದ್ಧ ಸಾಹಿತಿಗಳಾದ ಮೈಸೂರಿನ ರೂಪನಗರದಲ್ಲಿ ವಾಸವಾಗಿರುವ ಕಲಾ ಕುಸುಮರಾದ ಶ್ರೀಮತಿ ಭಾರತಿ ಭಟ್ಟರವರು, ಅವರಿಗೂ ಸಹ ಅಭಿನಂದನಾ ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಹೆಜ್ಜೆ ಹೆಜ್ಜೆಯಲ್ಲಿ ಸಹಕರಿಸಿದ ಬಹಳ ಸಂಗಾತಿಯಾದ ನನ್ನ ಧರ್ಮ ಪತ್ನಿಯಾದ ಶ್ರೀಮತಿ ಆರ್ ಎನ್ ಸುಜಾತರವರಿಗೂ ಹಾಗೂ ಸಾಹಿತ್ಯದಲ್ಲಿ ಹೆಜ್ಜೆ ಹಾಕಿ ಸಹಕರಿಸಿದ ಮಗಳಾದ ಶ್ರೀಮತಿ ಬಿ ಎಂ ಶೈಲಾರವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕಥಾವಸ್ತು ಬರೆಯಲು ಚೈತನ್ಯ ನೀಡಿದ ನನ್ನ ಮುದ್ದಿನ ಮೊಮ್ಮಕ್ಕಳಾದ ಕುಮಾರಿ ಚಂದನ, ಯುವರಾಜ, ವೈಷ್ಣವಿ, ಕುಮಾರಿ ಧೃತಿಯವರಿಗೂ ಸಹ ಶುಭ ಹಾರೈಸುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ಆಯುರಾರೋಗ್ಯ ಕರುಣಿಸಲೆಂದು ಕೇಳುತ್ತಾ ಅವರಿಗೂ ಸಹ ವಂದಿಸುತ್ತೇನೆ. ರಚನೆ ಶ್ರೀ ನವಕವಿ ಶ್ರೀ ಜಿ ಎಸ್ ಮಲ್ಲಪ್ಪ ಎಂಎ, ನಿವೃತ್ತ ಶಾಖಾಧಿಕಾರಿ, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9060072368.